ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಉತ್ತರ ಕರ್ನಾಟಕ ಬೆಂಗಳೂರು ಕಡೆ ಬಾಳೆಕಾಯಿ ಮೆಣಸಿನಕಾಯಿ ಬಜ್ಜಿ ಹೇಗೆ ಫೇಮಸ್ಸು, ಹಾಗೆಯೇ ಉಡುಪಿ ಮಂಗಳೂರು ಕಡೆ ಸಿಹಿ ಗೆಣಸಿನ ಬಜ್ಜಿ ತುಂಬ ಫೇಮಸ್ಸು. ತುಂಬಾ ರುಚಿಯಾಗಿರುತ್ತೆ ಕೂಡ. ಇವತ್ತು ನಾನು ನಿಮಗೆ ಸೋಡಾ ಪುಡಿ ಹಾಕದೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. 1/4 ಟೀ ಸ್ಪೂನ್ನಷ್ಟು ಇಂಗಿನ ಪುಡಿ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. 1/2 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಅಜ್ವೈನ್ ಅಥವಾ ಓಂ ಕಾಳು 1/4 ಟೀ ಸ್ಪೂನ್ನಷ್ಟು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 3/4 ಕಪ್ನಷ್ಟು ನೀರು ತಗೊಂಡಿದ್ದೀನಿ. ಇದನ್ನು ಒಮ್ಮೆಲೆ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನು ಹಾಕಿ ಕಲಸ್ಕೊಳ್ತಾ ಹೋಗ್ತೀನಿ. ತುಂಬ ತೆಳ್ಳಗೂ ಆಗಬಾರ್ದು, ಹಾಗೆಯೇ ತುಂಬ ದಪ್ಪ ಕೂಡ ಇರಬಾರ್ದು. ಅಂದರೆ ಸುಮಾರು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ಒಮ್ಮೆಲೆ ನೀರು ಹಾಕಿದರೆ ನೀರಾಗಿಬಿಟ್ರೆ ಸ್ವಲ್ಪ ಬೇಕಾದರೆ ಹಿಟ್ಟು ನೀವು ಸೇರಿಸ್ಕೊಳ್ಬೋದು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹೋದರೆ ನಿಮಗೆ ನೀರು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ಸೋಡಾ ಪುಡಿ ಹಾಕಿಬಿಟ್ಟೆ ಬಜ್ಜಿಯನ್ನು ಮಾಡ್ತಾರೆ. ಆದರೆ ನಾನಿವತ್ತು ನಿಮಗೆ ಹೇಳೋ ರೀತಿಯೇ ಈ ಥರ ನೀವು ಮಾಡಿದರೆ ಸೋಡಾ ಪುಡಿ ಅಗತ್ಯನೇ ಇರೋದಿಲ್ಲ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆಯೇ ಗರಿ ಗರಿಯಾಗಿ ಕೂಡ ಬರುತ್ತೆ. ಈಗ ನೀರು ಹಾಕಿಬಿಟ್ಟು ನೋಡಿ, ಈ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ. ನೀರು ಎಷ್ಟು ಬಳಸಿದ್ದೀನಿ ಅಂತ ತೋರಿಸ್ತೀನಿ. 3/4 ಕಪ್ನಷ್ಟು ತೊಗೊಂಡಿದ್ದೆ, ಸ್ವಲ್ಪ ನೀರು ಉಳಿದಿದೆ ಅದರಲ್ಲಿ. ಈಗ ನಾವಿದನ್ನು ಕೈಯಲ್ಲೇ ಒಂದು 3 ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ದಂಗೆ ಹಿಟ್ಟು ಈ ರೀತಿ ಚೆನ್ನಾಗಿ ಉಬ್ಬಿ ಬಂದ ರೀತಿ ಬರುತ್ತೆ. ನೋಡಿ, ಈ ಥರ ಆಗುತ್ತೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಮಾಡ್ತಾ ಇದ್ದಂಗೆ. ನೋಡಿ, ಈಗ ಇದು ರೆಡಿ ಆಗಿದೆ ಹಿಟ್ಟು. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು 15 ನಿಮಿಷ ಹಾಗೇನೆ ಇಡ್ತೀನಿ. ಇಲ್ಲಿ ನಾನು ಬಜ್ಜಿ ಮಾಡೋದಕ್ಕೆ ಸಿಹಿ ಗೆಣಸನ್ನು ಈ ರೀತಿ ತೆಳ್ಳಗೆ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಿಹಿ ಗೆಣಸು ಇಲ್ಲ ಅಂದರೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ನಾವು ಸಿಹಿ ಗೆಣಸಿನ ಸ್ಲೈಸನ್ನು ನೋಡಿ ಈ ಥರ ಅದ್ದಿಬಿಟ್ಟು ನಂತರ ಬಿಸಿ ಎಣ್ಣೆಗೆ ಬಿಡಬೇಕು. ಎಣ್ಣೆ ಬಿಸಿಯಾಗಿರಬೇಕು, ಹಾಗಂತ ತುಂಬ ಬಿಸಿ ಇರಬಾರ್ದು, ಮೀಡಿಯಮ್ ಆಗಿ ಬಿಸಿ ಇರಬೇಕು. ಹಾಕಿದ ತಕ್ಷಣ ಈ ರೀತಿ ಮೇಲಕ್ಕೆ ಬರಬೇಕು, ಆಗ ಕರೆಕ್ಟ್ ಆಗಿದೆ, ಎಣ್ಣೆ ಬಿಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆ ಬಿಸಿ ಇದ್ದಾಗ. ನಂತರ ಇದನ್ನು ಮೀಡಿಯಮ್ ಊರಿನಲ್ಲೇ ಬೇಯಿಸಬೇಕು. ಯಾಕೆಂದರೆ ಈ ಗೆಣಸು ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ಎರಡೂ ಕಡೆಗೆ ಈ ರೀತಿ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ. ಒಂದಕ್ಕೊಂದು ಅಂಟಿದ್ರೆ ಸ್ವಲ್ಪ ಅದು ಬೆಂದ ಮೇಲೆ ಅದನ್ನು ತಿರುಗಿಸಿ ಹಾಕಿ. ಈಗ ಚೆನ್ನಾಗಿ ಬೆಂದಿದೆ. ಇದು ಕಲರ್ ಕೂಡ ಸೂಪರ್ ಆಗಿ ಗೋಲ್ಡನ್ ಕಲರಲ್ಲಿ ಇದೆ, ರೆಡಿಯಾಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲ ಒಂದು ಗೆಣಸಿನ ಬಜ್ಜಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಪೋಡಿ ಅಂತ ಕರೀತಾರೆ. ಉಡುಪಿ ಮಂಗಳೂರು ಕಡೆ ಗೆಣಸಿನ ಪೋಡಿ ಅಂತ ಕರೀತಾರೆ. ತುಂಬ ಫೇಮಸ್ ಇದು ಆ ಕಡೆ ಎಲ್ಲ. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ವ ಗೆಣಸಲ್ಲಿ, ತುಂಬ ರುಚಿಯಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಖಂಡಿತ ನೀವು ಈ ಥರ ಒಂದ್ಸರ್ತಿ ಮಾಡಿ ನೋಡಿ. ಸೋಡಾ ಪುಡಿ ಬಳಸುವ ಅಗತ್ಯನೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.